ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಸಿನಿಮಾ ಥ್ರಿಲ್ಲಿಂಗ್ ಹಾರರ್ ಸ್ಟೋರಿಯ ಕಥೆಯನ್ನು ಆಧರಿಸಿ ಮಾಡಿರುವಂಥ ಒಂದು ಅಪಾಯ ಫಸ್ಟ್ ಲುಕ್ಔಟ್ ಒಂದು ಪೋಸ್ಟರ್ ಅಂತೂ ರಿಲೀಸ್ ಆಗಿದೆ. ಅಪಾಯವಿದೆ ಎಚ್ಚರಿಕೆ ಅನ್ನೋ ಒಂದು ಫಸ್ಟ್ ಲುಕ್ಔಟ್ ಒಂದು ಪೋಸ್ಟರ್ ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಆ ರೀತಿಯಲ್ಲಿ ಫಸ್ಟ್ ಲುಕ್ಔಟ್ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನವರು ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಅನ್ನೋ ಒಂದು ಮಲಯಾಳಂ ಇಂಡಸ್ಟ್ರಿಗೂ ಕೂಡ. ಯಾಕೆಂದರೆ ಹೆಚ್ಚಾಗಿ ಒಂದು ಹಾರರ್ ಸ್ಟೋರಿಯ ಕಥೆಯನ್ನು ಆಧರಿಸಿ ಕೂಡ ಒಂದು ಪರ್ಫೆಕ್ಟಾಗಿ ಸ್ಟೋರಿ ಹೆಚ್ಚಾಗಿ ಮಲಯಾಳಂ ಮೂವಿನಲ್ಲಿ ಮಾಡ್ತಾರೆ. ಆದರೂ ಕೂಡ ನಮ್ಮ ಕನ್ನಡದವರು ಕೂಡ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ಕೂಡ ಒಂದು ಫಸ್ಟ್ ಲುಕ್ಔಟ್ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಖಂಡಿತವಾಗಿ. ಯಾಕಂದರೆ ಉತ್ತಮವಾದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಉತ್ತಮವಾದ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಹಾರರ್ ಮೂವಿ ಮಾಡೋದು ಇದ್ದರೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಚಾರಕ್ಕೆ ಸಿಗಬೇಕು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಒಂದು ಪ್ರಚಾರ ಬಂದರೆ ಕೂಡ ಆ ಮೂವಿ ಹಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಆ ಲೆವೆಲ್ಗೆ ಮೂವಿ ಮಾಡಿರಬೇಕು. ಯಾಕಂತಂದರೆ ಯಾವುದೇ ಒಂದು ಮೂವಿ ಮಾಡಿದರೂ ಕೂಡ ಒಂದು ಟೀಸರ್ ಇರ್ಬೋದು, ಫಸ್ಟ್ ಗ್ಲಿಮ್ಸ್ ಇರ್ಬೋದು, ಅದೇ ರೀತಿಯಾಗಿ ಟ್ರೈಲರ್ ಇರ್ಬೋದು, ಆ ಒಂದು ನೋಡುವಾಗಲೇ ಒಂದು ಅಟ್ರಾಕ್ಷನ್ ಆಗುವಂಥ ಒಂದು ರೀತಿಯಲ್ಲಿ ಮಾಡಿರಬೇಕು. ಅದೇ ರೀತಿಯಲ್ಲಿ ಕೂಡ ಈ ಒಂದು ಫಸ್ಟ್ ಲುಕ್ಔಟ್ ನೀವು ಪೋಸ್ಟರ್ ನೋಡಿರ್ಬೋದು. ಯಾಕಂದರೆ ಆ ಒಂದು ಫಸ್ಟ್ ಲುಕ್ಔಟ್ ಪೋಸ್ಟರ್ ನೋಡುವಾಗಲೇ ನಮಗೆ ಒಂದು ಕ್ಯೂರಿಯಾಸಿಟಿ ಆಗುತ್ತೆ. ಯಾಕಂತೇಳಿದ್ರೆ ಒಂದು ಆ ಥರ ಒಂದು ಎಡಿಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ತಕ್ಕಂತೆ ಒಂದು ಗೋಸ್ ಬಂಪ್ ಕೂಡ ಒಂದು ಇಟ್ ವಾಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಪಾಯವಿದೆ ಎಚ್ಚರಿಕೆ ಅಂತ ಹೇಳಿದ್ರೆ ಈ ಒಂದು ಸಿನಿಮಾ ಥಿಯೇಟರ್ ಮೂಲಕ ನೋಡುವಾಗ ಖಂಡಿತವಾಗಿ ಒಂದು ಹೆದರಿಕೆ, ಯಾಕಂತೇಳಿದರೆ ಯಾವ ರೀತಿಯಲ್ಲಿ ಭಯ ಆಗುವಂಥ ಒಂದು ಸೀನನ್ನು ಗೂಸ್ ಬಂಪನ್ನು ಈ ಮೂವಿನಲ್ಲಿ ನಮಗೆ ನೋಡೋಕ್ಕೆ ಸಿಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೆಚ್ಚಾಗಿ ಬೇರೆ ಭಾಷೆಯಲ್ಲಿ ಮೂವಿ ಮಾಡ್ಕೊಂಡು ಬರ್ತಾರೆ. ಯಾಕೆಂದರೆ ಈ ಥರ ಒಂದು ಫಸ್ಟ್ ಲುಕ್ಔಟ್ ಪೋಸ್ಟರ್ ನಾನು ಯಾವುದೇ ಮೂವಿಯಲ್ಲಿ ನೋಡಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಉತ್ತಮವಾದ ಒಂದು ಎಡಿಟಿಂಗ್ ಮೂಲಕ ಈ ಮೂವಿನಲ್ಲಿ ನನಗೆ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಮೂವಿಗಳು ಕೂಡ ಬರ್ತಾರೆ. ಯಾಕೆಂದರೆ ಯಾವುದೇ ಒಂದು ಮೂವಿಯಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅನ್ನೋ ಒಂದು ವಿಚಾರ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿನಲ್ಲಿ ಕೂಡ ಅಂಥದ್ದೇ ಒಂದು ಕಾರ್ಯವನ್ನು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅಪಾಯವಿದೆ ಎಚ್ಚರಿಕೆ ಅನ್ನೋ ಟೀಮ್ ಚಿತ್ರತಂಡ ಅಂತಲೇ ಹೇಳ್ಬೋದು. ಯಾಕಂತೇಳಿದರೆ ಡಿಫ್ರೆಂಟ್ ಆಗಿ ಏನೋ ಒಂದು ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಟೀಮ್ ಚಿತ್ರತಂಡ. ದೊಡ್ಡ ಮಟ್ಟಿನ ಯಶಸ್ಸು ಅಂತೂ ಖಂಡಿತವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ನೋಡೋಣ ಮುಂದಿನ ಅಪ್ಡೇಟ್ ಯಾವ ಥರ ಇರುತ್ತೆ, ಅದೇ ರೀತಿಯಾಗಿ ಟೀಸರ್ ಯಾವ ರೀತಿ ಬರುತ್ತೆ, ಅದೇ ರೀತಿಯಾಗಿ ಟ್ರೈಲರ್ ಎಲ್ಲಿ ಯಾವಾಗ ರಿಲೀಸ್ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಪ್ರತಿಯೊಂದು ಮೂಮೆಂಟನ್ನು ಕೂಡ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಫಸ್ಟ್ ಲುಕ್ಔಟ್ ಪೋಸ್ಟರ್ ಅಂತೂ ದೊಡ್ಡ ಮಟ್ಟಿನಲ್ಲಿ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಇಡೀ ಟೀಮ್ ಚಿತ್ರತಂಡಕ್ಕೂ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನಲ್ಲಿ ವಿಶೇಷ ಅಂತ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಕೂಡ ಅಪಾಯವಿದೆ ಎಚ್ಚರಿಕೆ ಅನ್ನೋ ಒಂದು ವಿಚಾರವನ್ನು ಖಂಡಿತವಾಗಿಯೂ ಫಸ್ಟ್ ಲುಕ್ಔಟ್ ಪೋಸ್ಟರ್ ಕೂಡ ದೊಡ್ಡ ಮಟ್ಟಿನಲ್ಲಿ ಪ್ರಚಾರ ಆದಷ್ಟು ಮಾಡಬೇಕು ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅಷ್ಟರ ಮಟ್ಟಿಗೆ ಒಂದು ಪ್ರಚಾರ ಮಾಡಿದರೆ ಈ ಮೂವಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಅಂತೂ ಖಂಡಿತವಾಗಿ, ಯಾಕಂದರೆ ಸೂಪರ್ ಡೂಪರ್ ಹಿಟ್ ಅಂತೂ ಆಗ್ಬೋದು. ಯಾಕಂದರೆ ಬ್ಲಾಕ್ ಮಾಸ್ಟರ್ ಹಿಟ್ ಆಗಬೇಕಾದ್ರೆ ದೊಡ್ಡ ಮಟ್ಟಿನ ಸ್ಟಾರ್ ನಟರು ಬೇಕಂತ ಹೇಳ್ಬೋದು. ಯಾಕಂದರೆ ಆದರೂ ಕೂಡ ಒಂದು ಸ್ಟೋರಿಯಲ್ಲಿ ಪರ್ಫೆಕ್ಟಾಗಿ ಇರಬೇಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಈ ಮೂವಿ ಇರಬೇಕು ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಕಾಂತಾರ ಮೂವಿ ನೋಡಿರ್ಬೋದು. ಯಾಕಂದರೆ ಕನ್ನಡದಲ್ಲಿ ಒಂದೇ ಒಂದು ಭಾಷೆಯಲ್ಲಿ ಮೂವಿ ಮಾಡಿದರು. ಆದಮೇಲೆ ಯಾಕಂತೇಳಿದ್ರೆ ದೊಡ್ಡ ಮಟ್ಟಿನಲ್ಲಿ ಪ್ರೇಕ್ಷಕರ ರೆಸ್ಪಾನ್ಸ್ ಸಿಕ್ಕಿದ ನಂತರ ಖಂಡಿತವಾಗಿ ಎಲ್ಲ ಭಾಷೆಗಳಲ್ಲೂ ಕೂಡ ಒಂದು 5 ಲ್ಯಾಂಗ್ವೇಜ್ಗಳ ಮೂಲಕ ಒಂದು ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದರು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ಒಂದು ಸಿನಿ ತಂಡವನ್ನು ಈ ಮೂವಿನಲ್ಲಿ ಕೂಡ ನಮ್ಮ ಅಪಾಯವಿದೆ ಎಚ್ಚರಿಕೆ ಅನ್ನೋ ಸಿನಿ ತಂಡ ಒಂದು ಒಳ್ಳೆಯ ಸ್ಟೋರಿಯ ಕಥೆಯನ್ನು ಆಧರಿಸಿ ಈ ಮೂವಿನಲ್ಲಿ ಕೂಡ ಒಂದು ಇದೆ ಅನ್ನೋ ಒಂದು ವಿಚಾರ ಲೆಕ್ಕ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತಲೇ ಲಕ್ಷ್ಯ ಇಡೋದು. ಯಾಕೆಂದರೆ ಪ್ರೇಕ್ಷಕರ ರೆಸ್ಪಾನ್ಸ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಆ ಮೂವಿನಲ್ಲಿ ಒಂದು ಆ ಥರ ಒಂದು ಗೂಸ್ ಬಂಪ್ ರಿಯಾಲಿಟಿಗಾಗಿ ಒಂದು ಕಾಣಿಸುವಂತೆ ಇರಬೇಕು ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಖಂಡಿತವಾಗಿಯೂ ಫಸ್ಟ್ ಲುಕ್ಔಟ್ ಪೋಸ್ಟರ್ ಯಾರಾದ್ರು ನೋಡಲಿಲ್ಲ ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಹಂಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಖಂಡಿತವಾಗಿ ಈ ಫಸ್ಟ್ ಲುಕ್ಔಟ್ ಪೋಸ್ಟರ್ ನಿಮಗೆ ಯಾವ ಥರ ಒಂದು ಇಷ್ಟ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ತಪ್ಪದೇ ನಮ್ಮ ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದೊಡ್ಡ ಮಟ್ಟಿನಲ್ಲಿ ಈ ಒಂದು ಪ್ರಚಾರ ಆಗಬೇಕು ಅನ್ನೋ ಒಂದು ವಿಚಾರ ಮೂವಿನಲ್ಲಿ ನಾವು ಖಂಡಿತವಾಗಿ ರಿವ್ಯೂ ಕೊಡ್ತಾ ಇದ್ದೇನೆ ಅಂತಲೇ ಹೇಳೋದು ಸ್ನೇಹಿತರೆ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊಡೋದಕ್ಕೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಫಿಲ್ಮಿ ರೆಡ್ ರಾಸ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿಗೆ ಸಂಬಂಧಪಟ್ಟ
ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂದರೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.